ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಬಹುಭುಜಾಕೃತಿಗಳು ಅಂದ್ರೆ ಪಾಲಿಗಾನ್ಸ್ ಅಂತೇಳಿ ಅಭ್ಯಾಸ ಮಾಡ್ತಾ ಇದ್ದೀವಿ. ನೋಡಿ, ಈಗಾಗಲೇ ಈ ಬಹುಭುಜಾಕೃತಿಗಳು ಅನ್ನುವಂತಹ ಪಾಠಗಳು 8 ಅಥವಾ 9ನೇ ತರಗತಿಯಲ್ಲಿ ಬಂದಿರಬಹುದು. ಮತ್ತು ನೋಡಿ, ಈ ವಿಡಿಯೋಗಳು ಅಂದ್ರೆ ಇಲ್ಲಿ ಮಾಡುವಂತಹ ವಿಡಿಯೋಗಳನ್ನ ಲೆಕ್ಕಗಳು ಹೈಸ್ಕೂಲ್ ದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಸಿಇಟಿ, ಟಿಇಟಿ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಏನಾದರೂ ಈ ಪ್ರಶ್ನೆಗಳು ಬಂದಿದ್ರೆ ಅಲ್ಲಿಯೂ ಕೂಡ ಉಪಯೋಗ ಆಗಬಹುದು ಅನ್ನುವಂತ ಒಂದು ಉದ್ದೇಶದಿಂದ ನಾವು ಈ ವಿಡಿಯೋಗಳನ್ನ ಮಾಡಿದ್ದೇವೆ. ಹೌದಾ? ಈ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ಹೀಗೆ ನೀಡ್ತಾ ಇರಿ ಅಂತ ಹೇಳ್ತಾ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ಅನುಕೂಲ ಆಗ್ತಾ ಇದೆ. ಹೌದಾ? ನೋಡಿ, ಇವತ್ತಿನ ಒಂದು ಪ್ರಶ್ನೆ, ಹೌದಾ, ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತ ಎಷ್ಟಾಗಿದೆ? 720 ಡಿಗ್ರಿ. ನೋಡಿ, ಒಂದು ಆಕೃತಿ ಇದೆ, ಒಂದು ಬಹುಭುಜಾಕೃತಿ ಇದೆ, ಅದರ ಒಳಕೋನಗಳ ಮೊತ್ತ 720 ಡಿಗ್ರಿ ಆದ್ರೆ ಆ ಬಹುಭುಜಾಕೃತಿ ಯಾವುದು ಅಂದ್ರೆ ಆ ಬಹುಭುಜಾಕೃತಿ ಹೆಸರು ಏನು, ಅದಕ್ಕೆ ನಾವು ಏನಂತ ಕರಿತೀವಿ, ಮತ್ತು ಅದು ಎಷ್ಟು ಬಾಹುಗಳನ್ನ ಹೊಂದಿದೆ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನಾವು ಬಿಡಿಸ್ಬೇಕಂದ್ರೆ ನಮಗೆ ಒಂದು ವಿಷಯ ಗೊತ್ತಿರಬೇಕು. ಅದೇನಂದ್ರೆ ಒಳಕೋನಗಳ ಮೊತ್ತ ಕಂಡು ಹಿಡಿಯುವಂತ ಒಂದು ಸೂತ್ರ ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಆ ಸೂತ್ರ ಯಾವ್ದಂದ್ರೆ n-2 ಗುಣಾಕಾರ 180 ಡಿಗ್ರಿ. ಹೌದಾ? ಆ ಸೂತ್ರ ಯಾವುದು? n-2 ಗುಣಾಕಾರ 180 ಡಿಗ್ರಿ. ಇದು ಏನಂದ್ರೆ ಒಳಕೋನಗಳ ಮೊತ್ತ ಕಂಡು ಹಿಡಿಯುವಂತಹ ಸೂತ್ರ. ಹಾಗಾದ್ರೆ ಆ ಒಳಕೋನಗಳ ಮೊತ್ತ ಎಷ್ಟಾಗಿದೆ? 720 ಡಿಗ್ರಿ ಕೊಟ್ಟಿದ್ದಾರೆ. 720 ಡಿಗ್ರಿ. ನೋಡಿ, ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನಾವು ಏನ್ ಮಾಡಬೇಕಾಗಿದೆ? n ಕಂಡುಹಿಡಿಯಬೇಕಾಗಿದೆ. n ಅಂದ್ರೆ ಬಾಹುಗಳ ಸಂಖ್ಯೆ. ಹಾಗಾದ್ರೆ ಯಾವ ರೀತಿಯಾಗಿ ಕಂಡುಹಿಡಿಯೋದು ಅಂದ್ರೆ ನೋಡಿ, n-2 ಗುಣಾಕಾರ 180 ಡಿಗ್ರಿ ಈಕ್ವಲ್ ಟು 720 ಡಿಗ್ರಿ ಕೊಟ್ಟಿದ್ದಾರೆ. ಈ 180 ಡಿಗ್ರಿಯನ್ನ ಬಲಭಾಗಕ್ಕೆ ಕಳಿಸೋಣ. ಅವಾಗ ಏನಾಗ್ತಾ ಇದೆ? ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತಾ ಇದೆ. ಈ ಕಡೆ ಏನು ಉಳ್ತಾ ಇದೆ? n-2 ಉಳಿತು ಈಕ್ವಲ್ ಟು 720 ಡಿಗ್ರಿ. ಈ ಗುಣಾಕಾರ ಇದ್ದದ್ದು ಏನಾಗ್ತಾ ಇದೆ? ಭಾಗಾಕಾರ ಅಂದ್ರೆ 180 ಡಿಗ್ರಿ. ಹೌದಾ? ಈಗ ನೋಡಿ, 0 ಕ್ಯಾನ್ಸಲ್ ಆಯ್ತು, 0 ಕ್ಯಾನ್ಸಲ್ ಆಯ್ತು, 18 72. ಹಾಗಾದ್ರೆ 72ನ್ನ 18 ಭಾಗಿಸ್ಬೇಕು ಅಂದ್ರೆ ಕಡ್ತಾ ಹೊಡಿಬೇಕು. 18 ಒಂದ್ಲೆ 18 ನಾಲ್ಕಲೆ 72, 18 ಒಂದ್ಲೆ 18, 18 ನಾಲ್ಕಲೆ 72. ಈ ಕಡೆ ಏನು ಉಳಿತು? ಬರೀ 4 ಅಷ್ಟೇ ಉಳಿತು. ಇಲ್ಲಿ ಉಳಿತು n-2. ಹಾಗಾದ್ರೆ ನೋಡಿ, n-2 ಈಕ್ವಲ್ ಟು 4. ಹೌದಾ? ಈಗ ನೋಡಿ, ನನಗೆ n ಬೇಕಾಗಿದೆ. n ಬೇಕಂದ್ರೆ ಈ -2 ಬಲಭಾಗಕ್ಕೆ ಕಳಿಸೋಣ. ಇದು ಬಲಭಾಗಕ್ಕೆ ಹೋಗುವಾಗ ಮೈನಸ್ ಇದ್ದದ್ದು ಪ್ಲಸ್ ಆಗ್ತಾ ಇದೆ. ಏನಾಗ್ತಾ ಇದೆ? ಪ್ಲಸ್ ಆಗ್ತಾ ಇದೆ. n ಈಕ್ವಲ್ ಟು 4 ಪ್ಲಸ್ 2 ಈಕ್ವಲ್ ಟು 6. n ಈಕ್ವಲ್ ಟು 6. ಅಂದ್ರೆ ಈ ಒಂದು ಬಹುಭುಜಾಕೃತಿ 6 ಬಾಹುಗಳನ್ನ ಹೊಂದಿದೆ. ಏನ್ ಮಾಡಿದೆ? 6 ಬಾಹುಗಳನ್ನ ಈ ಒಂದು ಬಹುಭುಜಾಕೃತಿ ಎಷ್ಟು ಬಾಹುಗಳನ್ನ? 6 ಬಾಹುಗಳನ್ನ ಹೊಂದಿದೆ. ಹೌದಾ? ಹಾಗಾದ್ರೆ ನೋಡಿ, 6 ಬಾಹುಗಳನ್ನು ಹೊಂದಿರುವಂತಹ ಆಕೃತಿಗೆ ನಾವು ಏನಂತ ಕರಿತಾ ಇದ್ದೀವಿ?
ಷಡ್ಭುಜಾಕೃತಿ. ಷಡ್ಭುಜಾಕೃತಿ ಅಂತೇಳಿ ಕರಿತಾ ಇದೀವಿ. ಷಡ್ಭುಜಾಕೃತಿ ಅಂದ್ರೆ ಆರು, ಇಲ್ಲಿ ನೋಡಿ ಆ ಭುಜಾಕೃತಿ ಯಾವುದು ಯಾವುದು ಅಂದ್ರೆ ಷಡ್ಭುಜಾಕೃತಿ. ಎಷ್ಟು ಬಾಹುಗಳನ್ನ ಹೊಂದಿದೆ? 6 ಬಾಹುಗಳನ್ನ ಹೊಂದಿದೆ. ಹೌದಾ? ಹಾಗಾದ್ರೆ ಇದು ಕೂಡ ಏನಾಗಿದೆ? ಬಹುಭುಜಾಕೃತಿಗಳ ಒಂದು ವಿಧ ಆಗಿದೆ. ಹಾಗಾದ್ರೆ ಈ ಷಡ್ಭುಜಾಕೃತಿ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಅಂದ್ರೆ ಈ ರೀತಿಯಾಗಿ ಇದೆ. ಅಂದ್ರೆ 1 2 3 4 5 6. ಇದಕ್ಕೆ ನಾವು ಏನಂತ ಇದ್ದೀವಿ? ಷಡ್ಭುಜಾಕೃತಿ. ಷಡ್ಭುಜಾಕೃತಿ ಅಂತೇಳಿ ಹೇಳ್ತಾ ಇದ್ದೀವಿ. ಹೌದಾ? ಈ ರೀತಿಯಾಗಿ ನಾವು ಬಹುಭುಜಾಕೃತಿ ಯಾವುದು, ಎಷ್ಟು ಬಾಹುಗಳು ಅನ್ನೋದನ್ನ ಕಂಡುಹಿಡಿದಿದ್ದೇವೆ ಅದರ ಮೂಲಕ, ಈ ಸೂತ್ರದ ಮೂಲಕ. ಹೌದಾ? ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.